ಕೂಗ್ರಿ 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 ಅಖಿಲ ಭಾರತ ಕಿಸಾನ್ ಸಭಾ ಹೋರಾಟಕ್ಕೆ, ಅಖಿಲ ಭಾರತ ಕಿಸಾನ್ ಸಭಾ ಹೋರಾಟಕ್ಕೆ ಸಂಡೂರು ರೈತರಿಗೆ ಜಂಟಿ ಸರ್ವೆ ಆಗಲೇಬೇಕು, ಜಂಟಿ ಸರ್ವೆ ಆಗಲೇಬೇಕು. ರೈತಕ್ಕಾಗಿ ಹೋರಾಟ, ರೈತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕಿಸಾನ್ ಸಭಾ ಹೋರಾಟಕ್ಕೆ, ಕಿಸಾನ್ ಸಭಾ ಹೋರಾಟಕ್ಕೆ ಬೇಕೇ ಬೇಕು. ರೈತ ವಿರೋಧಿ ಸರ್ಕಾರ ಕೇಳಿದಿಕ್ಕಾರ, ರೈತ ವಿರೋಧಿ ಸರ್ಕಾರ ಕೇಳಿದಿಕ್ಕಾರ, ನಿರ್ಲಕ್ಷ್ಯ ಮಾಡುವ ಸರ್ಕಾರ ಕೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಜೈನ್ ಸರ್ವೆ ಮಾಡಬೇಕು ಅತಿ ಶೀಘ್ರದಲ್ಲಿ ಮಾಡಿ ನಮಗೆ ಒಂದು ಇದನ್ನು ಕೊಡಬೇಕು. ರೈತರು ಮತ್ತು ಫಾರೆಸ್ಟರ್ ಜೈನ್ ಸರ್ವೆ, ಆಮೇಲೆ ಅತಿ ಶೀಘ್ರದಾಗ ಯಾರು ರೇವಣಿ ಫಾರೆಸ್ಟ್ನಾಗ ಮಾನಿಲ್ದಾರ ಅವ್ರಿಗೆ ಅತಿ ಶೀಘ್ರದಾಗ ಗೊಬ್ಬರ ಬೀಜ ಕೊಡ್ಬೇಕು. ಅದು ಸಮೇತ ಆಗ್ಬೇಕಂತಂದೇಳಿ ಇವತ್ತು ತಹಶೀಲ್ದಾರ್ ಹತ್ರ ಒತ್ತಡ ಮಾಡಿದ್ದೀವಿ. ಅದು ಆಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಾಗ ಕಚೇರಿ ಮುತ್ತಿ ಹಾಕೂ ರೆಡಿ ಇದೀವಿ ಅಂತಂದು ಹೇಳ್ತಾ ಎರಡು ಮಾತು ಮುಗಿಸ್ತಾರೆ. ಈಗ ನಿಗದಿಪಡಿಸಿದೆ ಇಷ್ಟು ವರ್ಷದಿಂದ ಏನು ಸರ್ವೆ ಸೆಟಲ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಈಗ ಎಲ್ಲ ಭೂಮಿಗಳೆಲ್ಲ ಖರಾಬ್ ಅಂತ ಮಾಡಿದ್ದಾರೆ, ಎಷ್ಟೋ ಸಾವಿರ ಎಕರೆ ಖರಾಬ್ ಮಾಡಿದ್ದಾರೆ. ಈಗ ನಿಮ್ಮ ಅರಣ್ಯ ಇಲಾಖೆಗಳು ಏನಾಗಿದೆ ಅಂತಕ್ಕಂಥದ್ದನ್ನು ಮಾಹಿತಿ. ಇವತ್ತು ಅರಣ್ಯ ಇಲಾಖೆಗೆ ಏನಾಗಿದೆ ಅಂದ್ರೆ ಕೆಲವೊಂದು ಏರಿಯಾದಾಗ ರೇವಣಿ ಭೂಮಿ ಸಮಸ್ಯೆ ಫಾರೆಸ್ಟ್ ಅಂತಂದೇಳಿ ಮಾಡ್ಕೊಂಡಾರ ಫಾರೆಸ್ಟ್ನಾಗ. ಆಮೇಲೆ ಇವತ್ತೇನಾಗಿದೆ ಅಂದ್ರೆ ಸರ್ವೆ ಮಾಡಿ ಒಂದು ವರದಿ ಮಾಡ್ರಿ ಅಂತಂದೇಳಿ ಅವಾಗ ಇದು ಮಾಡಿತ್ತು, ಜೈನ್ ಸರ್ವೆ ಮಾಡಿ ರೆವನ್ಯೂಗಳು ಭೂಮಿಗಳು ಜೈನ್ ಸರ್ವೆ ಮಾಡಿ ಇದು ಮಾಡಿಕೊಡ್ರಿ ಅಂತ ಅವಾಗ ಒಂದು ಇದು ಮಾಡಿದ್ವಿ. ಅವಾಗ ಮಾಡಿದಂತ ಒಂದು ಅಧಿಕಾರಿಗಳು ಏನು ಮಾಡ್ಯಾರಂದ್ರೆ ಇರ್ತಕ್ಕಂಥ ರೈತರ ಭೂಮಿನೇ ಖರಾಬ್ ಅಂತ ಮಾಡಿದ್ದಾರೆ. ಆದ್ರೆ ಅವ್ರು ಸರ್ವೆ ಮಾಡೋ ಹೊತ್ನಾಗ ಅವೆಲ್ಲ ಖರಾಬ್ ಅಂತ ಮಾಡ್ಯಾರ. ಅವತ್ತು ಇವತ್ತು ಹೇಗಾದಂತ ಚಲೋ ಭೂಮಿಗಳು ಖರಾಬ್ ಅಂತಂದೇಳಿ ಮಾಡ್ಯಾರ. ಆದ್ರೆ ಇದು ಯಾರು ತೆಪ್ಪ ಅಂದ್ರೆ ಅಧಿಕಾರಿಗಳು ಮಾಡ್ತಕ್ಕಂಥ ತೆಪ್ಪಿಗೆ ಇವತ್ತು ರೈತರಿಗೆ ವನವಾಸ ತರ್ತಿದಾರ. ಅದು ದಯವಿಟ್ಟು ಅತಿ ಶೀಘ್ರದಾಗ ಖರಾಬ್ ಎಂಬ ತೆಗೆದಾಕಿ ರೈತರು ಸಾಗುವಳಿಯಾಗ ಅದರ ಎಂಬುದು ಒಂದು ಇದು ಮಾಡ್ಬೇಕಂತಂದು ಹೇಳಿ ಎರಡು ಮಾತು ಹೇಳ್ತೇನೆ. ಲಾರಿಗಳಿಂದ ಸಂಖ್ಯೆ ಏನು ಇದು ಯಾವುದು ಗೊಮ್ಮಸ್ವಾಮಿ ರಸ್ತೆ ಹತ್ರ ಮಾಡತಕ್ಕಂಥ ಹೋರಾಟ. ಯಾಕಂದ್ರೆ ಇಲ್ಲಿವರೆಗೂ ಬಹಳ ಸ್ಥಳ ಸಂಡೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮುಖಾಂತರವಾಗಿ ಏನು ಇಲ್ಲಿ ಸರ್ವೆ ಸೆಟಲ್ಮೆಂಟ್ ಮಾಡ್ಬೇಕಂತಂದೇಳಿ ಅರಣ್ಯ ಮತ್ತು ಕಂದಾಯದಲ್ಲಿ ಎರಡು ಭಾಗದಲ್ಲಿ ಏನ್ ಸರ್ವೆ ಆಗಬೇಕಾಗಿತ್ತು ಅದು ಇದುವರೆಗೂ ಈ ಸರ್ಕಾರ ಅಧಿಕಾರಿಗಳನ್ನ ಏನ್ ನಿರ್ಲಕ್ಷ್ಯದಿಂದಾಗಿ ಇವತ್ತು ಯಾವುದೇ ಸರ್ವೆ ಆಗಿಲ್ಲ. ಅದರಿಂದಾಗಿ ಮೊನ್ನೆ 2 ಸಲ ನಮ್ಮ ಲಿಂಗಪ್ಪಚ್ಚರು ಮತ್ತು ನಮ್ಮ ಆರ್ ಸ್ವಾಮಿ ಅವರು ಎಲ್ಲ ನಿಮ್ಮೆಲ್ಲ ಮುಖಾಂತರವಾಗಿ ಬಳ್ಳಾರಿಯಲ್ಲಿ ಪಾದಯಾತ್ರೆ ಮುಖಾಂತರವಾಗಿ ಮಾನ್ಯ ಸಹಾಯಕ ಆಯುಕ್ತರಿಗೆ 2 ಸಲ ಮನವಿ ಮಾಡ್ಕೊಂಡಿದ್ವಿ. ಮನವಿ ಮಾಡ್ಕೊಂಡ ಮೇಲೆ ನಿರಂತರವಾಗಿ ನಾವೆಲ್ಲ ಇದು ಮಾಡಿಕೊಂಡು ಸಾರ್ ಹತ್ರ ಕೇಳಿದ್ವಿ. ಸಾರು ಮೊನ್ನೆ DC ಅವ್ರ ಹತ್ರ ಮಾತಾಡ್ಬಿಟ್ಟು ಮೊನ್ನೆ ಜಂಟಿ ಸರ್ವೆಗೆ ಅಲರ್ಟ್ ಮಾಡಿದ್ದಾರೆ. ಮಾನ್ಯ DDL ಸಾಹೇಬರು ಇಲ್ಲಿ ಸರ್ವೇರು ಅಲರ್ಟ್ ಜನ ಜಾಸ್ತಿ ಇಲ್ಲ, ಅದರಿಂದಾಗಿ ಮುಂದಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವ್ರ ಹತ್ರ ಮಾತಾಡಿ ನಾನೇನು ತೀರ್ಮಾನ ತಗೊಂಡು ನಿಮಗೆ ಆದಷ್ಟು ಬೇಗ ಒಂದು 5-6 ದಿನದೊಳಗೆ ನಿಮಗೆ ಸರ್ವೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರರು ಈ ಎಲ್ಲ ರೈತರ ಸಮಸ್ಯೆಗಳನ್ನು ಯಾಕಂದ್ರೆ ನಿರಂತರವಾಗಿ ಈ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಯಾವತ್ತೂ ಪ್ರತಿಫಲ ಈ ಸಂಡೂರು ಭಾಗದಲ್ಲಿ ಸಿಕ್ಕಿಲ್ಲೇ ಇಲ್ಲ. ರೈತರು ಸುಮಾರು 40 ವರ್ಷ 50 ವರ್ಷ ಆದರೂ ಕೂಡ ಇವತ್ತು ಕಳೆದು ಕೂಡ ಇವತ್ತವರೆಗೆ ಪಟ್ಟ ವಿತರಣೆ ಮಾಡತಕ್ಕಂಥ ಸನ್ನಿವೇಶ ಬಂದಿಲ್ಲೇ ಇಲ್ಲ. ಆದ್ದರಿಂದ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾಡಳಿತದವರಾಗಿರ್ಬೋದು ಇವತ್ತವರೆಗೆ ಗಮನ ಹರಿಸತಕ್ಕಂಥದ್ದು ಬಹಳ ಗಮನದ ವಿಷಯವಾಗಿದೆ. ಆದ್ದರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಎಲ್ಲಾ ರೈತರನ್ನ ಮನಗಂಡು ಆದಷ್ಟು ಬೇಗನೆ
ಏನು ಸರ್ವೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ರೈತರಿಗೆ ಇವತ್ತಿನವರೆಗೂ ಸತತವಾಗಿ ಹೋರಾಟ ಮಾಡಿದ್ರು ಕೂಡ ಇವತ್ತಿನವರೆಗೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಇವತ್ತು ರೈತರಿಗೆ ಪಟ್ಟ ಸಿಗದೆ ಅವರಿಗೆ ಪಾನಿ ಆಗದಂತೆ ಇವತ್ತು ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ. ಇವರ ವಿರುದ್ಧವಾಗಿ ಈ ಹಲವಾರು ಸಲ ಮನವಿ ಸಲ್ಲಿಸಿರುವ ಮನವಿಗೆ ಅವರು ಮನ್ನಣೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಏನು ಇವತ್ತು ಮಾನ್ಯ ತಹಸೀಲ್ದಾರರು ಸಾಹೇಬರು ಇವತ್ತು ನಮಗೆ ಜಂಟಿ ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ DDO ಹತ್ರ ಮಾತಾಡಿ ಪರ್ಮಿಷನ್ ಕೊಡ್ತು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಅವರು ನಿರ್ಲಕ್ಷ್ಯ ಮಾಡಿದಂತೆ ಪಕ್ಷದಲ್ಲಿ ಸಂವಿಧಾನಾತ್ಮಕವಾಗಿ ಏನು ರೈತರಿಗೆ ನ್ಯಾಯ ಸಿಗುವವರೆಗೂ ಹೋಗೋಣ. ತಮ್ಮ ಹೆಸರು? ಕಟ್ಟೆಬ ಸಂಸ್ಥೆ. ರೈತರು ಉಳುಮೆ ಮಾಡಿ ರೈತರನ್ನು ಒಕ್ಕಲೆಬ್ಬಿಸಿದಂಥ ಭೂಮಿ ಉಳಿವಾದ ಭೂಮಿಯನ್ನು ಖರಾಬಂತು ಮಾಡಿ ನಮ್ಮ ತಾಲೂಕು ಅಧ್ಯಕ್ಷ ಅದು ಖರಾಬ್ ಐತೆ ಅಂತ ಹೇಳ್ತಾರ. ಅದಕ್ಕಾಗಿ ಅವರು ಬಂದು ಪರಿಶೀಲನೆ ಮಾಡಿ ರೈತರಿಗೆ ಸೂಕ್ತವಾಗಿ ವರದಿ ಕೊಡಬೇಕಂತೇಳಿ ಮಾತಾಡಕತ್ತೀನಿ. ಡೆಪೋಟ್ ಮಾಡಿ ನಾನು 2 ಜನ ಡೆಪೋಟ್ ಮಾಡ್ತಾರೆ, ಅಳತೆ ಮಾಡ್ತಾರಂತ ನಾಲ್ಕು ಬ್ಲಾಕ್ ಅಳತೆ ಮಾಡಬೇಕು ಅಂತ ಅಲ್ಲಿಂದ ಲೆಟರ್ ಹಾಕಿದ್ದೆ. ಈಗ ನಮ್ಮಲ್ಲಿ ಸರ್ವೇರ್ ಒಬ್ಬರೇ ಇರೋದು. ನಾನು AC ಸರ್ವೆ ಗಮನಿಸಲ್ಲಿ DDLR ಮಾತಾಡಿ ಬೇರೆ ತಾಲೂಕಿನ ಡೆಪೋಟ್ ಮಾಡಿ ಸ್ಟಾರ್ಟ್ ಮಾಡೋದು ಹೇಳಿ DDLR ಇದಕ್ಕೆ ಒಂದು ಆಲ್ರೆಡಿ DDLR ಕಾಪಿ ಹಾಕ್ಯಾರ. ಆಯ್ತು, ಈಗ DDLR ನಮಗೆ ಬೇರೆ ತಾಲೂಕಿನವರು ಡೆಪೋಟ್ ಮಾಡಬೇಕು. ಈಗ ನಾವು ಡೆಪೋಟ್ ಮಾಡಿದ್ರೆ ನಾವು ಇಲ್ಲಿ ಸರ್ವೆ ಮಾಡಕ್ಕೆ ಬರಲ್ಲ. ಸರ್ವೇರ್ ಒಬ್ಬರೇ ಅದನ್ನೇ ನಾನು ಮಾತಾಡ್ತಿರೋದು. ಸರ್ವೇರ್ ಒಬ್ಬರೇ ಇರೋದಕ್ಕೆ DDLR ಲೆಟರ್ ಹೋಗಿತ್ತು. ಬೇರೆ ತಾಲೂಕಿನ ಡೆಪೋಟ್ ಮಾಡಿದ್ರೆ ಯಾವುದು ಲೈಸೆನ್ಸ್ ಸರ್ವೇರ್ ಹೇಳುತ್ತೆ. ಲೈಸೆನ್ಸ್ ಸರ್ವೇರ್ ಸ್ಟ್ರೈಕ್ ನಮ್ಮಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಸ್ಟ್ರೈಕ್ ಕೊಡೋದು. ಈ ರೆಗ್ಯುಲರ್ ನಮ್ಮ ಕೋಡಿಗಳು ಆಗೋದು ಅದು ಬಸ್ಗಳು ಸಮಸ್ಯೆ ಆಗಿದೆ. ಈಗ ಲೈಸೆನ್ಸ್ ಸರ್ವೇರ್ದು ಸಮಸ್ಯೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಗೌರ್ಮೆಂಟ್ ಸರ್ವೇರು ಇದು ಅರಣ್ಯ ಬ್ಲಾಕ್ನ ನೀವು ಒತ್ತುವರಿ ಮಾಡಕ್ಕೆ ಹೇಳಿರೋದು ಅವರು ಗೌರ್ಮೆಂಟ್ ಸರ್ವೇರ್ಗೆ ಮಾಡಿಸ್ಬೇಕು. ಇದು ಇಲ್ಲಿ ನಡೆಯೋದಿಲ್ಲ. ಯಾಕಂದರೆ ಫಾರೆಸ್ಟ್ ಅಳತೆ ಮಾಡಕ್ಕೆ ಕೊಟ್ಟಿರೋದು. ಅದಕ್ಕೆ ಬೇರೆ ತಾಲೂಕಿಂದ ನಮ್ಗೆ ಡೆಬಿಟ್ ಮಾಡಿದರೆ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ನೀವು DDLR ಮಾತಾಡಲಿಕ್ಕೆ ಏನು ಹೇಳಿದ್ರು? ಈಗ ಬೀಜ ರಾಸಾಯನಿಕ ಕೇಳ್ತಾ ಇದ್ದರೆ ಅರಣ್ಯ ಮತ್ತು ಬಂದೋಬಸ್ತ್ ಜಮೀನಿನಲ್ಲಿ ಸಾಗುವಳಿ ಮಾಡ್ತಿರೋ ರೈತರು ಬಿತ್ತನೆಗೆ ಬೀಜ ಮತ್ತು ಇದು ನಾನು ರಸಗೊಬ್ಬರ ಮಾರಾಟಗಾರರು ಅಗ್ರಿಕಲ್ಚರ್ ಅಧಿಕಾರಿಗಳು ಮಾತಾಡಿ 2 ಜೊತೆ ಸಭೆ ಆಗಿದೆ. ಈಗ ರಸಗೊಬ್ಬರ ವಿಚಾರವಾಗಿ FID-ನ ಕೊಡ್ತಿದ್ದಾರೆ. ಇವರಿಗೆ ಗೊಬ್ಬರ ಸಿಗಲ್ಲ, ಯಾಕಂದ್ರೆ ಪಾಣಿ ಇರೋದಿಲ್ಲ ಅಂತ ತಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರ ತಗೊಳ್ತಾರೆ. ಈ ಥರ ಇದ್ದಾರೆ ನಮ್ಮಲ್ಲಿ 7,000 ಹೆಕ್ಟರ್ ಈ ಥರ ಸಮಸ್ಯೆ ಇದೆ. FID ಮಾಡಕ್ಕೆ ಹೋದರೆ ಈ ಥರ ರೈತರಿಗೆ ಸಮಸ್ಯೆ ಆಗ್ತಿದೆ ಅಂತ ಅದಕ್ಕೆ ನಾನು ಮಾತಾಡ್ತೀನಿ ಅಂತ ಅವರು ಗಮನಕ್ಕೆ ತಂದಿದ್ದೆ. ಆಮೇಲೆ MML ಕಂಪ್ನಿಗೆ ಗಣಿ ಕಂಪ್ನಿಯವರು ಏನಿದೆ ನಿರ್ಮಿಸ್ತಿರುವ ಲಾರಿ DDLRಗೆ ಆರ್ಡರ್ ಮಾಡಿಸಿ ನಾನು ಅದು ಆರ್ಡರ್ ಮಾಡಿ ಗಿಡ ಕೊಡಬೇಕು ಮಾಡಿಸಿ ಗ್ಯಾಸ್ ರಕ್ಷಣೆ ಅಂತ ಮಾಡಿ ರೈತರೆಲ್ಲ ಬಂದರೆ ಈಗ ಎಲ್ಲ ಆಯ್ತು. ನಿಮಗೆ ಅದ್ರ ಪ್ರಕಾರ ಒಂದು ಲೆಟರ್ ಮಾಡ್ತೀನಿ. ಆಯಿತು, ಆರ್ಡರ್ ಮಾಡಿ.